ಹಾಸನ ವಿಶ್ವವಿದ್ಯಾಲಯ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೇಲೂರು ದೈಹಿಕ ಶಿಕ್ಷಣ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಅಂತರ ಕಾಲೇಜು ಪುರುಷರ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಾಸನ ವಿಶ್ವವಿದ್ಯಾಲಯ ವತಿಯಿಂದ ಪ್ರತಿ ವರ್ಷ ನಡೆಯುವ ಅಂತರ ಕಾಲೇಜು ವಾಲಿಬಾಲ್ ಪಂದ್ಯಾವಳಿಯನ್ನು ಬೇಲೂರು ವೈಡಿಡಿ ಪ್ರಥಮ ದರ್ಜೆ ಕಾಲೇಜ್ ಆತಿಥ್ಯದಲ್ಲಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಸುಮಾರು 18ಕ್ಕೂ ಹೆಚ್ಚಿನ ಕಾಲೇಜ್ಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಬೇಲೂರು ಪುರಸಭಾಧ್ಯಕ್ಷ ಅಕ್ರಮ್ ಶರೀಫ್ ಹಾಗೂ ಕಾಲೇಜು ಸಮಿತಿ ಸದಸ್ಯರಾದ ಹೆಬ್ಬಾಳು ಹಾಲಪ್ಪ, ವೈಎಸ್ ಸಿದ್ದೇಗೌಡ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಡಿಡಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ವಹಿಸಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾಧ್ಯಕ್ಷ ಅಕ್ರಮ್ ಶರೀಫ್, ಕ್ರೀಡೆ ವಿದ್ಯಾರ್ಥಿಗಳ ಪಾಲಿಗೆ ಅತಿ ಮುಖ್ಯವಾಗಿದೆ. ಓದಿನ ಜೊತೆಗೆ ದೈಹಿಕ ಸದೃಢತೆಗೆ ಕ್ರೀಡೆ ಪ್ರಯೋಜನವಾಗುತ್ತದೆ. ಪುರಸಭೆಯಿಂದ ಇಂತಹ ಉತ್ತಮ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲಾಗುತ್ತದೆ ಎಂದ ಅವರು, ವೈಡಿಡಿ ಕಾಲೇಜ್ ವತಿಯಿಂದ ನನಗೆ ಆಹ್ವಾನ ನೀಡಿ ಉದ್ಘಾಟನೆ ನಡೆಸಿದ್ದು ಖುಷಿ ತಂದಿದೆ ಎಂದರು. ವೈಡಿಡಿ ಪ್ರಥಮ ದರ್ಜೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯ ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ವೈಡಿಡಿ ಕಾಲೇಜು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಶಾಸಕರಾದ ಎಚ್.ಕೆ. ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆಯುತ್ತಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಈಗಾಗಲೇ ಕಾಲೇಜು ಆವರಣದಲ್ಲಿ ಬೃಹತ್ ಕಲಾಮಂದಿರ ಮತ್ತು ಒಳ ಕ್ರೀಡಾಂಗಣಗಳಿಗೆ ಶಾಸಕರು ಸರ್ಕಾರದಿಂದ ಅನುದಾನ ತಂದಿರುವ ಬಗ್ಗೆ ತಿಳಿಸಿದ ಅವರು, ಹಾಸನ ವಿಶ್ವವಿದ್ಯಾಲಯದಿಂದ ಕಳೆದ ವಾರದಿಂದ ಕ್ರೀಡೆಗಳಲ್ಲಿ ಬೇಲೂರು ಕಾಲೇಜ್ ಚಾಂಪಿಯನ್ಶಿಪ್ ಆಗಿದ್ದು ಸಂತೋಷವಾಗಿದೆ. ಇದಕ್ಕೆ ಶ್ರಮಿಸಿದ ಕ್ರೀಡಾ ಮುಖ್ಯಸ್ಥ ಬಾಬು ಪ್ರಸಾದ್ ಮತ್ತು ಮಾರ್ಗದರ್ಶನ ನೀಡಿದ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಲು ಸಂತೋಷವಾಗುತ್ತದೆ ಎಂದ ಅವರು, ಕ್ರೀಡೆ ಬದುಕಿಗೆ ಭದ್ರಾ ಬುನಾದಿ ಹಾಕುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಕಾರಣ, ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಕ್ರೀಡೆಯಲ್ಲಿನ ಸಾಧನೆಯಿಂದ ಸರ್ಕಾರಿ ಉದ್ಯೋಗ ಪಡೆದಿರುವ ಹತ್ತಾರು ಉದಾಹರಣೆಗಳಿವೆ. ವೈಡಿಡಿ ಕಾಲೇಜ್ ಪುನಃ ಚಾಂಪಿಯನ್ಶಿಪ್ ಪಡೆಯಲಿ ಎಂದು ಹಾರೈಸಿದರು. ತಾಲೂಕು ಜನಪದ ಪರಿಷತ್ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ಕ್ರೀಡೆ ದೈಹಿಕ ಸದೃಢತೆ, ಮಾನಸಿಕ ಆರೋಗ್ಯ ಮತ್ತು ಶಿಸ್ತನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ದೇಹವನ್ನು ಕ್ರಿಯಾಶೀಲವಾಗಿಟ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ತಂಡದ ಕೆಲಸ ಮತ್ತು ಕ್ರಿಯಾ ಮನೋಭಾವವನ್ನು ಕಲಿಸುತ್ತವೆ. ಕೇವಲ ಮನರಂಜನೆಯಲ್ಲ, ವ್ಯಕ್ತಿತ್ವ ವಿಕಸನ, ರಾಷ್ಟ್ರೀಯ ಏಕತೆ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕೆ ಆಟ ಕ್ರೀಡೆಗಳು ಅತ್ಯಗತ್ಯ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆಯುವ ಕ್ರೀಡೆಯಲ್ಲಿ ಭಾಗವಹಿಸಲು ಮುಂದಾಗಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವೈಡಿಡಿ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಮಹೇಶ ಮಾತನಾಡಿ, ಬೇಲೂರು ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಇತ್ತೀಚಿನ ದಿನಗಳಲ್ಲಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಮತ್ತು ಕ್ರೀಡಾಕೂಟದಲ್ಲಿ ಚಾಂಪಿಯನ್ಶಿಪ್ ಪಡೆದಿದೆ. ಆದರೂ ಕೆಲವರು ಕಾಲೇಜಿನ ಬಗ್ಗೆ ಮೊಸರಲ್ಲಿ ಕಲ್ಲು ಹುಡುಕುವ ನಿಟ್ಟಿನಲ್ಲಿ ಸಾಗುವುದು ನಿಜಕ್ಕೂ ಶೋಚನೀಯ. ಇತ್ತೀಚಿನ ಬಂದ ಕಾಲೇಜು ಸಮಿತಿ ಪ್ರೋತ್ಸಾಹ ನಿಜಕ್ಕೂ ಅಗಮ್ಯವಾಗಿದೆ ಎಂದರು. ನೀವು ತಗೋಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ. ಅದನ್ನು ಸಮಾನವಾಗಿ ಸ್ವೀಕರಿಸತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮೈಸೂರು ವಿಶ್ವವಿದ್ಯಾಲಯದ ಅಂತರ ಕಾಲೇಜುಗಳ ಒಂದು ಕ್ರೀಡಾಕೂಟ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ನೀವು ಕಬಡ್ಡಿನಲ್ಲಿ ನಮ್ಮ ಕಾಲೇಜಿಗೆ ಒಳ್ಳೆಯ ಒಂದು ಗೌರವವನ್ನು ತಂದಿರಿ. ಅದೇ ರೀತಿ ಇಲ್ಲೂ ಕೂಡ ಯಶಸ್ಸನ್ನು ಗಳಿಸಬೇಕು. ಮತ್ತೆ ಬಂದಿರತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವರೊಡನೆ ತಾವು ಸಾಮರಸ್ಯದಿಂದ ತಮ್ಮದೇ ಆದಂಥ ಕಾಲೇಜಿನ ಗೌರವದ ಜೊತೆ ನೀವು ನಡ್ಕೊಂಡು ಹೋಗಬೇಕು ಅಂತ ಆಶಿಸುತ್ತಾ, ಮತ್ತು ಕ್ರೀಡೆ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ, ನಾನು ಕೂಡ ಮೈಸೂರು ವಿಶ್ವವಿದ್ಯಾಲಯವನ್ನು ಒಂದು ಕಾಲದಲ್ಲಿ 1976ರಲ್ಲಿ ಪ್ರತಿನಿಧಿಸಿದಂಥವರು. ಅಂತರ ವಿಶ್ವವಿದ್ಯಾಲಯದಲ್ಲಿ 2ನೇ ಪ್ಲೇಸನ್ನು ಪಡ್ಕೊಂಡೆ. ಆವಾಗ ನನಗೆ ಅನ್ನಿಸ್ತು, ಈ ಕ್ರೀಡೆಯ ಆ ಕ್ರೀಡೆಯಲ್ಲಿ ನಾನು ಕೊಟ್ಟಂಥ ಒಂದು ಸ್ಪರ್ಧೆ ಎಷ್ಟು ಮನೋರಂಜನೆಯನ್ನು ನೋಡ್ತಕ್ಕಂಥವ್ರಿಗೆ ಕೊಡ್ತು ಅಂತ ಹೇಳಿದ್ರೆ ಭಾಳ ಖುಷಿಪಟ್ಟರು. ಸರ್, ನೀವು 2nd ಪ್ಲೇಸ್ ಬಂದರೂ ಕೂಡ ಭಾಳ ಚೆನ್ನಾಗಿ ನಮಗೆ ಒಂದು ಆಟದ ಪ್ರಭುತ್ವವನ್ನು ತೋರಿಸಿದ್ರಿ, ನಿಮಗೆ ಧನ್ಯವಾದಗಳು ಅಂತ ಹೇಳಿದರು. ಅದು ಹೇಗಿತ್ತಪ್ಪ ಸ್ಪರ್ಧೆ ಅಂತ ಹೇಳಿದ್ರೆ, ನಾನು ಗಳಿಸ್ತಕ್ಕಂಥ ಗೆಲುವು ನಮ್ಮ ಕಾಲೇಜಿಗೆ ಚಾಂಪಿಯನ್ಶಿಪ್ಪನ್ನು ತರ್ತಕ್ಕಂಥದ್ದು. ಬೆಂಗಳೂರು, ಧಾರವಾಡ ಮತ್ತು ಶಿವಮೊಗ್ಗ ಇವೆಲ್ಲವೂ ಕೂಡ ಬಂದಿದ್ದಾವೆ. ಅದರಲ್ಲಿ ನಾನು ಪಡೆದಾಗ ನನಗೆ ಅಷ್ಟೊಂದು ಸಂತೋಷವಾಯಿತು. ಹಾಗೆ ನೀವು ಕೂಡ ಬಾಬು ಅವರು ನೇತೃತ್ವ ತಗೊಂಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಕ್ರೀಡಾಪಟುಗಳು ನೀವು ಶಿಸ್ತನ್ನು, ಸಮಯವನ್ನು, ತಾಳ್ಮೆಯನ್ನು ಆದಷ್ಟು ಜೀವನದಲ್ಲಿ ರೂಪಿಸ್ಕೋಬೇಕು ಅಂತ ಹೇಳ್ತಾ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಸಂಯೋಜಕ ಪ್ರಕಾಶ್ ಕುಮಾರ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್, ದೈಹಿಕ ಶಿಕ್ಷಣ ನಿರ್ದೇಶಕ ಮತ್ತು ಸಂಘಟನಾ ಕಾರ್ಯದರ್ಶಿ ಬಾಬು ಪ್ರಸಾದ್, ಚಂದ್ರನಾಯಕ್, ಜೆಬಿ ಸಹ ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ ಹಾಸನ ವೈಡಿಡಿ ಕಾಲೇಜು ಅಧೀಕ್ಷಕ ಕೇಶವ ಕಿರಣ್ ಹಾಗೂ ಬೋಧಕೇತರ ಎಲ್ಲ ಸಿಡಿಸಿ ಸದಸ್ಯರು ಹಾಗೂ ವಿದ್ಯಾರ್ಥಿನಿಗಳು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.